ಮೊನ್ನೆ ಮಾತಾಡ್ತೀನಿ ಮೊನ್ನೆ ಮಾತಾಡಿ ಸಿಗಲ್ಲ. ನಮ್ಗೆ ಒಂದು ಕಮ್ಯುನಿಕೇ ಇದು ಇವರೇ ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಮದು ಬೇರೆ ಅಲ್ಲಿ ನಮಗೆಲ್ಲ ಡೀಟೇಲ್ಸ್ ಕೊಡಿ. ಸೊ ನಾವು ನಮ್ಮ ಜಿಲ್ಲಾ ರೇಟಿಂಗ್ ಅಮ್ಮನ ಮಾತಾಡ್ಸ್ಬೇಕು ಅಂತ ಅಲ್ಲೇ ಮಾತಾಡ್ಸ್ತೀನಿ. ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದ್ದೀವಿ. ಇವಾಗ ನಿಮಗೆ ಇವತ್ತು ಸಂಜೆ ಒಳಗಡೆ ಮಾಹಿತಿ ಅಪ್ಡೇಟ್ ಬರುತ್ತೆ. ಸೊ ಅಲ್ಲಿ ಪ್ರೊಸೆಸ್ ಮಾಡಿದೆ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಗೆ ಕಳಿಸ್ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ ಕೊಡುತ್ತೆ. ತಾವೇನು ರಿಕ್ವೆಸ್ಟ್ ಮಾಡಿದ್ರೆ ಆ ರಿಕ್ವೆಸ್ಟ್ ನಮ್ಮ ತಾಲೂಕು ಆಡಳಿತ ನಾವು ಈಗ ಆಲ್ರೆಡಿ ಕಳಿಸ್ಕೊಟ್ಟಿದ್ದೀವಿ. ತಾವೇನು ಪಡ್ಕೊಳ್ಬೇಡಿ. ನಮ್ಮ ಜಿಲ್ಲಾಡಳಿತ ಸಂಪೂರ್ಣವಾಗಿ ತಮ್ಮ ಸಹಕಾರ ಕೊಟ್ಟು ಇದೆಲ್ಲ ಏನೀಗ ತೊಂದರೆ ಆಗಿದೆಯಲ್ಲ ಆ ತೊಂದರೆ ನಿಮ್ಮ ಜೊತೆ ನಾನು ಇಟ್ಕೊಡ್ತೀನಿ. DC ಅವರು ಹೇಳಿದ್ದಾರೆ. ಸೊ ನಿಮಿಷ ಮಾತಾಡ್ತಿದ್ದಾರೆ. ಹೋದ್ರು ಬರಲ್ಲ. ಇರ್ಲಿ ಸುಮ್ಮನೆ ಇರ್ಬೇಕು. ಸರ್ ಅಲ್ಲಿ ಮಾಹಿತಿ ಏನ್ ಆಗ್ತಾ ಇದೆ ಅನ್ನೋದು ನಮ್ಗೆ ಯಾರಿಂದ ಮಾಹಿತಿ ಬರುತ್ತೆ? ಈಗ ನಾವು DC ಅವರಿಗೆ ಬರುತ್ತೆ. DC ಬಂದ ತಕ್ಷಣ ನಮ್ಗೆ ಬಂದ ತಕ್ಷಣ ನಾವು ಇಲ್ಲಿ ಕಮ್ಯುನಿಕೇಟ್ ಮಾಡ್ಕೊಡ್ತೀವಿ. ನಾವು ಆಲ್ರೆಡಿ ಲೆಟರ್ ತರ ಕಳ್ಸಿಕೊಡ್ತೀವಿ. ಅಲ್ಲ ಪ್ರೋಸೆಸ್ ಏನ್ ನಡೀತಿದೆ ಈಗ ಪ್ರೆಸೆಂಟ್ಲಿ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಈಗ ನಾವೇ ರಿಕ್ವೆಸ್ಟ್ ಅಂತ ಕನ್ಸಲ್ಟೇಷನ್ ಮಾಡಿ ತಗೊಂಡು ಡೀಟೇಲ್ಸ್ ಎಲ್ಲ ತಗೊಂಡು ಫೋನ್ ನಂಬರ್ ಎಲ್ಲ ತಗೊಂಡು ನಾವು DC ಲೆಟರ್ ಹಾಕಿ ಈ ತರ ಬಾಡಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ ಇಮಿಡಿಯೇಟ್ಲಿ ಕಳಿಸ್ಬಿಡಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ವಿ. DC ಅವರು ಅದು ಗೌರ್ಮೆಂಟ್ ಕಾಲ್ ಮಾಡಿದ್ದಾರೆ ಮತ್ತೆ ಮಾತಾಡಿದ್ದಾರೆ. ಅಲ್ಲಿಂದ ಅಲ್ಲಿ ನಮ್ಗೆ ಇಲ್ಲಿ ಎಂಬಸಿಗೆ ಅಲ್ಲಿ ಎಂಬಸಿ ಕನೆಕ್ಟ್ ಆಗಿ ಸೊ ಅಲ್ಲಿಂದ ಮಾಹಿತಿ ಬಂದ ತಕ್ಷಣ ಅಪ್ಡೇಟ್ ಮಾಡ್ಕೊಡ್ತಾರೆ. ಮಾಡಲಿಲ್ಲ ಸರ್ ನಮಸ್ಕಾರ ಸರ್. ಸರ್ ಡ್ಯಾಮ್ಗಳು ಬಂದಿದೆ ಸರ್. ಒಂದು ಮಾತು ಹೇಳಿ ಸರ್ ಪೇರೆಂಟ್ಸಿಗೆ ಮಾತಾಡಿ. ಎಸ್ DC ಸಾಹೇಬ್ ತೋರಿಸ್ಬೇಕಾಗುತ್ತೆ ಮಾತಾಡಿಸಿ. ಹಲೋ ನಮಸ್ತೆ ಸರ್. ನಮಸ್ಕಾರ. ಫೋನ್ ಮಾಡ್ತಾರೆ. MLA ಹೇಳಿದ್ರು ಈ ತರ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವೆಲ್ಲ ಅಡ್ರೆಸ್ ಎಲ್ಲ ಇದು ಮಾಡ್ತಾ ಇದ್ವಿ. ಆಮೇಲೆ DSP ಅವ್ರಿಗೆ ಮಾತಾಡ್ದೆ, ಮತ್ತೆ ನಿಮ್ಮ ವಿನಯ್ ಅಂತ ನಂಬರ್ಗೆ ಮಾತಾಡ್ದೆ. ನಮಗೂ ನಾವು ರಿಸೀವ್ ಮಾಡಿಲ್ಲ. ಅದೇ ಇವಾಗ ನಾವೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಓಕೆ ಸರ್. ಈಗ NRI ಇದು ಚೇರ್ಮನ್ ಇದ್ದಾರೆ ಆರತಿ ಆನಂದ್ ಅಂತ ಕೇಳಿರ್ಬೋದು ತಾವು. ಅವ್ರಿಗೆ ಇವಾಗ ಮಾತಾಡಿದ್ವಿ. ತಮ್ಗೆ ಗೊತ್ತಿರೋರಿಗೆ ಈಗ ನಮ್ಗೆ 3 ಗಂಟೆ ಅಂದ್ರೆ ಈಗ ಅವರು ಆಲ್ಮೋಸ್ಟ್ 7:30 3 ಗಂಟೆ ರಾತ್ರಿ ಅವರು. ಹೌದು ಈಗ ಆಗ್ಬಾರ್ದಾಗಿತ್ತು ಪಾಪ 37 ವರ್ಷ ಅಂತ ಒಬ್ಬನೇ ಮಗ. ಒಬ್ಬನೇ ಮಗನ? ತಾವು ಏನ್ ಮಾಡ್ತೀರಿ ನಂತಕುಮಾರ್ ಅವರೇ? ತಾವು? ನಾನು ರಿಟೈರ್ಡ್ ಟೀಚರ್ ಸರ್. ಓ ಟೀಚರ್. 15 ವರ್ಷ ರಿಟೈರ್ಡ್ ಆಯ್ತು. 15 ವರ್ಷ ಆಗಿದೆ. ಈಗ 14 ವರ್ಷಕ್ಕೆ ಇದ್ದಿದ್ದೆ ಸರ್. ಓಕೆ. ಅದೇ ಇವಾಗ MLA ಅವ್ರು ಹೇಳಿದ್ರು ಸರಿ ಫೋನ್ ಮಾಡಿದ್ರು. ನಾವು ಇವಾಗ ಕಾಂಟ್ಯಾಕ್ಟ್ ಮಾಡ್ತಾ ಇದ್ವಿ. ಅದೀಗ ನೈಟ್ ಬೇರೆ ಆಗಿರ್ತದೆ ಈಗ ಅಲ್ಲಿ. ಹೌದು ಸರ್. ಅದೇ ಅವ್ರು ಎಲ್ಲಿಂಟಿನಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಗೊತ್ತಾಯ್ತು. ಹೌದು ಸರ್. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ವಿನಯ್ ನಿಮ್ಮ ತಮ್ಮನ ಮಗನ ಯಾರು ಅಂತಲ್ಲ ಅವ್ರ ಜೊತೆ ಕೂಡ ಮಾತಾಡ್ಕೊಂಡು ತಗೊಂಡಿದೀವಿ. ಈಗ ಥ್ರೂ ನಮ್ಮ CS ಚೀಫ್ ಸೆಕ್ರೆಟರಿ ಅವ್ರ ಮುಖಾಂತರ ನಾವು ಈಗ ಲೆಟರ್ ಎಲ್ಲ ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ವಿ. MBFಗೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗೆಲ್ಲ ಹೋಗ್ಬೇಕದು. ಅಲ್ಲಿ ಕಾಂಟ್ಯಾಕ್ಟ್ ಮಾಡೋ ನಂಬರ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಕಂಪ್ನಿ ಕಡೆಯಿಂದ ನಿಮ್ಗೆ ಕಳಿಸಿರ್ತಾರಲ್ಲ ಕಂಪ್ನಿಯಿಂದ, ಅವ್ರದ್ದು ಸ್ವಲ್ಪ L&T ಕಂಪ್ನಿಯವ್ರ ನಂಬರ್ ಕೊಟ್ರೆ ಅವ್ರಿಗೂ ಸ್ವಲ್ಪ ಇನ್ಸಿಸ್ಟ್ ಮಾಡಿ ನಾವು ಪ್ರಯತ್ನ ಮಾಡ್ತೀವಿ. ದೇವ್ರು ನಿಮ್ಗೆ ಮಗನ ಕಳ್ಕೊಂಡಿದ್ರೆ ಶಕ್ತಿ ಕೊಡ್ಲಿ, ನಿಮ್ಗೆ ತಡ್ಕೊಳ್ಳುವಂತ ಶಕ್ತಿ ಕೊಡ್ಲಿ ಅಂತ ದೇವ್ರು ಪ್ರೇ ಮಾಡ್ತೀನಿ. ನಾನು ಎಫರ್ಟ್ ಮಾಡ್ತೀನಿ ನಂತಕುಮಾರ್ ಅವರೇ. ಅದಕ್ಕೆ ನಮ್ಮ ತಹಸೀಲ್ದಾರರು ನಮ್ಮ ಅದೇ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಮನೆಗೆ ಹೋಗ್ಬನ್ನಿ, ಅವ್ರ ಜೊತೆ ಮಾತಾಡ್ಕೊಂಡ್ ಬನ್ನಿ ಅಂತ ಹೇಳಿದೆ. ಅವ್ರು ಮೋಸ್ಟ್ಲಿ ಬಂದಿದ್ರು ಏನೋ ಗೊತ್ತಿಲ್ಲ. ನಾವೇ ಹೋಗಿದ್ದು ಸರ್. ಹೋಗಿದ್ರಂತೆ
ಆಯ್ತು. ನಮ್ಗೆ ನಮ್ಮ ತಹಸೀಲ್ದಾರ್ ಜೊತೆ ಟಚ್ ಅಲ್ಲಿ ಇರಿ, ನಾವು ಮಾತಾಡ್ತೀವಿ, ಪ್ರಯತ್ನ ಮಾಡ್ತೀವಿ. MLA ಅವರು ನಾವೆಲ್ಲ ಪ್ರಯತ್ನ ಮಾಡ್ತಾ ಇರ್ತೀವಿ. ಓಕೆ ಸರ್, ಅಂತ ಅನುಕೂಲ ಮಾಡಿಕೊಡಿ ಸರ್, ಅಷ್ಟು ಅನುಕೂಲ ಮಾಡಿಕೊಡಿ ಸರ್. ಇಲ್ಲ, ಖಂಡಿತ ಪ್ರಯತ್ನ ಮಾಡ್ತೀವಿ. ಇಲ್ಲ, ಖಂಡಿತ ಪ್ರಯತ್ನ ಮಾಡ್ತೀನಿ. ಶಕ್ತಿ ಕೊಡ್ಲಿ. ಥ್ಯಾಂಕ್ ಯು. ಒಂದು ನಿಮಿಷ ಸರ್. ಹಲೋ, ನಮಸ್ತೆ ಸರ್. ಏನ್ ಸರ್, ನಮ್ಮ ಹುಡುಗನಿಗೆ ಅನುಕೂಲ ಮಾಡಿಕೊಡಿ ಸರ್ ತಡೋದಿಕ್ಕೆ. They will do the needful. So, ಏನಾದ್ರೂ ಇದ್ರೆ ನಿಮ್ಮ ಹತ್ರ ಖಂಡಿತ ಬರ್ತೀನಿ. ಥ್ಯಾಂಕ್ ಯು. ಈಗ ನಿನ್ನೆ ನಮ್ಮ ಕೆನಡಾದಲ್ಲಿ ಏನು ನಡೆದಿದೆ ಆ ಘಟನೆ ಬಗ್ಗೆ ಈಗ ನಮ್ಮ ಎಂಟೈರ್ ಜಿಲ್ಲಾಡಳಿತ ವಿಷಾದ ಆಲ್ರೆಡಿ ವ್ಯಕ್ತಪಡಿಸಿದೆ. ಮಾನ್ಯ ಶಾಸಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಒಂದು ನಿರ್ದೇಶನದಂತೆ ನಾವು ಇವತ್ತು ಈ ಕುಟುಂಬ ಭೇಟಿಗೆ ಬಂದಿದ್ದೀವಿ. ಈಗ ನಾವು ಈ ಕುಟುಂಬದ ಪರವಾಗಿ ನಮ್ಮ ಸಂಪೂರ್ಣ ಜಿಲ್ಲಾಡಳಿತ ಅವರ ಈಗೇನು ಚಂದನ್ ಕುಮಾರ್ ಅವರು ಡೆತ್ ಆಗಿದ್ದಾರೆ, ಆ ಬಾಡಿ ಇಲ್ಲಿ ಬರೋವರಿಗೆ ಸಹಕಾರ ಕೊಟ್ಟು ಅದೆಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ ಕೊಡ್ತದೆ. ಮತ್ತು ಈಗ ನಾವು ಕುಟುಂಬಸ್ಥರಿಗೆ ನಾವು ಈಗ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಮತ್ತು ತಾಲೂಕು ಆಡಳಿತದ ಮೂಲಕ ಏನೇನು ಅವರಿಗೆ ಸಹಾಯ ಬೇಕು, ಸಹಕಾರ ಬೇಕು, ಅದೆಲ್ಲ ವ್ಯವಸ್ಥೆನ ಮಾಡ್ಕೊಳ್ತಾ ಇದ್ದೀವಿ. ಈಗ ನಮ್ಮ ತಾಲೂಕು ಆಡಳಿತದ ಮೂಲಕ ನಾವು ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಈ ಥರ ಪೇರೆಂಟ್ಸ್ ಮಾಡಿದ್ದಾರೆ, ಬಾಡಿ ಆದ ತಕ್ಷಣ ಅಲ್ಲಿಂದ ಕೆನಡಾದಿಂದ ಇಲ್ಲಿಗೆ ಭಾರತಕ್ಕೆ ಬರಬೇಕು, ಭಾರತ ನಮ್ಮ ಬೆಂಗಳೂರಲ್ಲಿ ಬಂದು ಇಲ್ಲಿ ತ್ಯಾಮೂರ್ಗೆ ಬರಬೇಕಂತ ಒಂದು ರಿಕ್ವೆಸ್ಟ್ ಆಲ್ರೆಡಿ ಕಳಿಸ್ಕೊಟ್ಟಿದ್ದೀವಿ. ಆ ಕಾಪಿನ ತಮಗೆ ಬೇಕಾದ್ರೆ ಕೊಡ್ತೀವಿ. ಮತ್ತು ಜಿಲ್ಲಾಡಳಿತನೂ ಈಗ ಆಲ್ರೆಡಿ ಬೇರೆ ಎಂಬೆಸಿ ಜೊತೆ ಎಲ್ಲ ಮಾತಾಡಿದೆ, ಕಮ್ಯುನಿಕೇಟ್ ಮಾಡಿದೆ. ಕೇಂದ್ರ ಸರ್ಕಾರದ ಮೂಲಕ ಅಲ್ಲಿ ಎಂಬೆಸಿ ಕಾಂಟ್ಯಾಕ್ಟ್ ಆಗಿ ಬಾಡಿ ಬರಬೇಕಾಗಿದೆ. ಒಂದಿನ ತಡ ಆಗ್ಬೋದು, ಬಟ್ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ನಿಮ್ಮ ಪ್ರಕಾರವಾಗಿ ಯಾವತ್ತು ಬಾಡಿ ಬರಬಹುದು? ಅದು ನನಗೆ ನಿಖರವಾಗಿ ಹೇಳೋಕ್ಕಾಗಲ್ಲ. ಒಂದು 2 ದಿವಸ ಆದರೂ ಆ ಪ್ರೊಸೆಸ್ ಹಿಡಿಬೋದು. ಯಾಕಂದರೆ ಅಲ್ಲಿ ಎಂಕ್ವೈರಿ ಪ್ರೊಸೆಸ್ ಎಲ್ಲ ಆಗ್ತದೆ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಒಂದು 2 ಡೇಸಲ್ಲಿ ನಿಮ್ಮ ಜಿಲ್ಲಾಧಿಕಾರಿಗಳು ಫೋನಲ್ಲಿ ಮಾತಾಡುವಾಗ CS ಅವ್ರ ಗಮನಕ್ಕೂ ಕೂಡ ಅಷ್ಟೇ ತಂದಿದೆ. ಅವರು ಸರ್ಕಾರದ ಜೊತೆ ಕೂಡ ಮಾತನಾಡಿದ್ದಾರೆ. ಸರ್ಕಾರ ಏನು ಹೇಳಿದೆ? ಈಗ ಸರ್ಕಾರ ಏನು ಹೇಳಿದೆ ಅಂತ ನಮಗೆ ಮಾಹಿತಿ ಇಲ್ಲ, ಬಟ್ ರೈಟಿಂಗಲ್ಲಿ ಪ್ರತಿಯೊಂದು ಅವರಿಗೆ ರಿಕ್ವೆಸ್ಟ್ ಇದೆಲ್ಲ ನಾವು ಮಾಡಿದ್ದೀವಿ. ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಪರ್ಸನಲಿ ಫೋನಲ್ಲಿ CS ಮೇಡಮ್ ಜೊತೆ ಮಾತಾಡಿದ್ದಾರೆ. ನಾವು ಸಹಕಾರ ಕೊಡ್ತೀವಿ ಮತ್ತು ಅದು ನಾವು ಜೊತೆಗಿದ್ದು ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಮಾಡೋದ್ರೊಳಗೆ ನಾವು ಜೊತೆಗಿರ್ತೀವಿ ಅಂತ ಹೇಳಿ. ಈಗ ಮೃತದೇಹ ರವಾನೆ ಮಾಡ್ತಾರಲ್ಲ, ಅದ್ರ ಖರ್ಚು ವೆಚ್ಚವೆಲ್ಲ ಸರ್ಕಾರನೇ ಭರಿಸುತ್ತಾ? ಅದು ಮಾನ್ಯ ಜಿಲ್ಲಾಧಿಕಾರಿಗಳು ಗಮನ ತಂದು ಗೊತ್ತಾಗುತ್ತೆ. ಮೋಸ್ಟ್ಲಿ ಸರ್ಕಾರನ ವಹಿಸ್ಬೋದು. ಅದು ಹೇಳ್ತಾರೆ, ಬಗ್ಗೆ ಮಾಹಿತಿ ಇಲ್ಲ. ಹೇಳ್ತಾರೆ. ಥ್ಯಾಂಕ್ ಯು.